ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಂದಿ ಹೋಬಳಿಯ ವ್ಯಾಪ್ತಿಯಲ್ಲಿ ಗೋಮಾಳ ಜಮೀನುಗಳಿಗೆ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಭೂಮಿಯನ್ನು ಕಬಳಿಸಲಾಗುತ್ತಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ಮಾತು ಕೇಳಿ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗುತ್ತಿರುವವರು ಕಂಬಿ ಎಣಿಸಬೇಕಾಗುತ್ತದೆ ಎಂದು ಸಂಸದ ಡಾಕ್ಟರ್ ಕೆ. ಸುಧಾಕರ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ರಾಜ್ಯ ಸರ್ಕಾರ ಲೋಕಸಭಾ ಚುನಾವಣೆ ಫಲಿತಾಂಶದಿಂದ ಭಯಗೊಂಡು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ಮುಂದೂಡುತ್ತಿದ್ದಾರೆ. ಬೆಂಗಳೂರು ಬಿಬಿಎಂಪಿ ಚುನಾವಣೆ ಮುಂದೂಡುವ ಉದ್ದೇಶದಿಂದ ವಿಭಜನೆಗೆ ಮುಂದಾಗಿರುವುದು ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ಎಂದ ಅವರು, ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲನ್ನು ನಿಗದಿಪಡಿಸದಿರುವುದು ವಿರೋಧಿಸಿದ ಅವರು, ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿ ಮಹಿಳೆಗೆ ಅಧಿಕಾರವೇ ನೀಡಿಲ್ಲ. ಈ ಬಾರಿ ಸಿಗಬಹುದು ಎಂಬ ಎಲ್ಲರ ನಿರೀಕ್ಷೆಯನ್ನು ಬುಡಮೇಲು ಮಾಡಿರುವ ಕಾಂಗ್ರೆಸ್ ಪಕ್ಷದವರ ದಲಿತ ವಿರೋಧಿ ಧೋರಣೆಗೆ ಇದು ಸಾಕ್ಷಿ ಎಂದರು. ಜಿಲ್ಲೆಯ ಜಂಗಮಕೋಟೆಯಲ್ಲಿ ಫಲವತ್ತಾದ ಭೂಮಿ ಇದ್ದು ಅಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಸಾಧ್ಯವಿಲ್ಲ. ಫಲವತ್ತಾದ ಭೂಮಿಯಲ್ಲಿ ಕೈಗಾರಿಕೆಯನ್ನು ಸ್ಥಾಪಿಸಲು ಮುಂದಾಗಿರುವ ಸಚಿವರು ಭೂಸ್ವಾಧೀನ ಎಂದರೆ ಹಣ ಮಾಡುವ ಹೊಸ ವಿಧಾನ ಎಂದುಕೊಂಡಿದ್ದಾರೆ ಎಂದ ಸಚಿವರು ವಿರುದ್ಧ ಕಿಡಿಕಾರಿದರು. ಜಿಲ್ಲೆಯಲ್ಲಿ ಸರ್ಕಾರಿ ಅಧಿಕಾರಿಗಳ ವರ್ಗಾವಣೆಯ ದಂಧೆ ಜೋರಾಗಿದೆ. ಇದು ಶಾಸಕ ಸಚಿವರ ಜೇಬುಗಳನ್ನು ತುಂಬಿಸುವ ಕೆಲಸವಾಗುತ್ತಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಂ. ಶಿವಾನಂದ್, ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಜಯರಾಮ್, ಕ್ಯಾಮರಾಮನ್ ವೀರನಾಗ್ ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಲಾವಧಿಯಲ್ಲಿ ಕನಿಷ್ಠ 2 ವರ್ಷದಿಂದ 3 ವರ್ಷ ಒಬ್ಬ ಅಧಿಕಾರಿ ಇರ್ತಾ ಇದ್ರು. ಇವತ್ತು ಅವರಿಗೆ ವಹಿವಾಟು ಆಗಬೇಕಲ್ಲ, ಪ್ರತಿನಿಧಿಗಳು ವಹಿವಾಟು ಬೇಕಲ್ಲಪ್ಪ. ವರ್ಷಕ್ಕೆ ಒಬ್ಬರು ಹೊಸಬರು ಬಂದರೆ ಅವ್ರ ಜೋಬ್ ತುಂಬಿಸ್ಕೊಳ್ತಾರೆ. ಪ್ರತಿಯೊಂದು ಅಧಿಕಾರಿಗೆ ಒಂದು ಪ್ರೈಸ್ ಟ್ಯಾಗ್ ಇದೆ ಇವತ್ತು ಇಡೀ ರಾಜ್ಯದಲ್ಲಿದೆ. ಈ ಕ್ಷೇತ್ರದಲ್ಲಿ ಅದು ಎಲ್ಲ ಬಾರ್ಡರ್ಸು ಮೀರೋಗಿದೆ. ರೈತರೆಲ್ಲ ಭಾಳಷ್ಟು ತಹಶೀಲ್ದಾರ್ ಆಫೀಸ್ಗೆ ಹೋಗೋದನ್ನೇ ಮರ್ತಿದ್ದಾರೆ. ಮತ್ತು ಭಾಳ ಮುಖ್ಯವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಗೋಮಾಳ ಜಮೀನುಗಳು ಯಾವ್ಯಾವುದು ಉಳಿಸಿದ್ದೀವಿ ಅದನ್ನು ಕಳ್ಳ ದಾಖಲೆಗಳನ್ನು ಸೃಷ್ಟಿ ಮಾಡಿ, ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವರು ಹಿಂಬಾಲಕರಿಗೆ ಜಮೀನುಗಳನ್ನು ಮಾಡಿಕೊಡ್ತಾ ಇರುವಂಥದ್ದು. ನಾನು ಆಧಾರ ಸಮೇತ ನಾನು ಇಡ್ತೇನೆ. ಅಧಿಕಾರಿಗಳಿಗೆ ನಾನು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಇದು ಆಪಾದನೆ ಅಲ್ಲ. ನೀವು ಪ್ರತಿನಿಧಿಗಳ ಮಾತನ್ನು ಕೇಳಿ ಇಂತಹ ಕೆಲಸ ಮಾಡಿದರೆ ಜೈಲಿಗೆ ಹೋಗೋರು ನೀವು. ಕಂಬಿ ಎಣಿಸ್ತೀರಿ. ಇವರೆಲ್ಲ 2 ವರ್ಷ 3 ವರ್ಷ ಇರುವಂಥ ಪ್ರತಿನಿಧಿಗಳು ಅವ್ರು ಹೇಳಿದರು ಅಂತ ನೀವು ಮಾಡಿದರೆ ನೀವು ಶಾಶ್ವತವಾಗಿ ಕಂಬಿ ಇಳಿಸುವಂಥ ಕೆಲಸ ಮಾಡ್ತೀರಿ. ಹುಷಾರಂತ ನಾನು ಅವರಿಗೆ ಎಚ್ಚರವನ್ನು ಕೊಡಲಿಕ್ಕೆ ಬಯಸ್ತೀನಿ. ಇಂಥ ಕೆಲಸ ಇದು ಯಾವತ್ತೂ ನಾವು ನೋಡಿರಲಿಲ್ಲ. ಮಾನ್ಯ ಶಿವಾನಂದ್ರವರು, ಅವ್ರ ತಂದೆಯವರು ಶಾಸಕರಾಗಿದ್ದರು. ಇಂಥ ಆಲೋಚನೆ ಕೂಡ ನಮ್ಗೆ ಯಾರಿಗೂ ಬಂದಿರಲಿಲ್ಲ. ಅದರಲ್ಲಿ ಕೂಡ ನಂದಿ ಭಾಗದಲ್ಲಿ ಭಾಳಷ್ಟು ಈ ಥರ ಸುಳ್ಳು ದಾಖಲೆಗಳನ್ನು ನಿರ್ಮಾಣ ಮಾಡಿ ಕೋಟ್ಯಾಂತರ ರೂಪಾಯಿಯನ್ನು ಇವತ್ತು ಕಪ್ಟಾಯಿಸಲಿಕ್ಕೆ ಎಲ್ಲ ಹುನ್ನಾರಗಳು ಆಗಿದ್ದಾವೆ. ಕೆಲವು ಆಗಿದ್ದಾವೆ, ಈಗಾಗಲೇ ಸುಳ್ಳು ಡಾಕ್ಯುಮೆಂಟ್ಸ್ ಆಗಿ ಕೆಲವು ಜಮೀನುಗಳನ್ನು ಅವ್ರ ಹಿಂಬಾಲಕರಿಗೆ ಮಾಡಿಕೊಟ್ಟಿದ್ದಾರೆ.